ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿದ್ದೀರೆಂಬುದಾಗಿ ಅದನ್ನು ನೆನೆಸಿ ನಾನು ದೇವರಿಗೆ ಕೃತಜ್ಞತೆಯನ್ನು ಮಹಿಮೆಯನ್ನು ಸಲ್ಲಿಸೋನಾಗಿದ್ದೇನೆ. ದೇವರ ವಾಕ್ಯವು ನಮಗೆ ಬಲವಾಗಿಯೂ ಜೀವವಾಗಿಯೂ ನಮ್ಮನ್ನು ನಡೆಸುವಂಥದ್ದಾಗಿದೆ. ಆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅಧಿಕವಾಗಿ ಮತ್ತಿಯೂ ನಮ್ಮನ್ನು ಬಲಪಡಿಸಿ ನಡೆಸಲಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯನ ಕೇಳಲಿಕ್ಕಾಗಿ ಆಹ್ವಾನ ಮಾಡುವನಾಗಿದ್ದೇನೆ. ಪ್ರತಿ ಕ್ಷಣ ದೇವರ ವಾಕ್ಯ ನಮಗೆ ಧೈರ್ಯವಾಗಿಯೂ ಬಲವಾಗಿಯೂ ನಮ್ಮೊಂದಿಗೆ ಒಡನಾಡುವಂಥದ್ದಾಗಿದೆ. ಧೈರ್ಯವಾಗಿಯೂ ಬಲವಾಗಿಯೂ ನಮ್ಮೊಂದಿಗೆ ಒಡನಾಡುವಂಥ ದೇವರ ಮಾತುಗಳನ್ನು ನಾವು ಲಕ್ಷ್ಯ ಇಟ್ಟು ಕೇಳಿ, ಆಸಕ್ತಿಯಿಂದ ಕೇಳಿ ನಮ್ಮ ಜೀವಿತವನ್ನು ಅದರೊಂದಿಗೆ ನಾವು ರೂಪಿಸಿಕೊಳ್ಳೋದಾದರೆ ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣುವ ಹಾಗೆ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಅದರಿಂದ ದೇವರ ವಾಕ್ಯ ನಮ್ಮನ್ನು ಮತ್ತಿಯೂ ಬಲಪಡಿಸಲಿ, ನಮ್ಮೊಂದಿಗೆ ಮಾತಾಡಲಿ ಎಂಬುದಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದಾಗೆ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಬಲಪಡಿಸಿರಿ. ಯಾವ ವಿಷಯದ ಕುರಿತು ನಮ್ಮೊಂದಿಗೆ ನೀವು ಒಡನಾಡಲಿಕ್ಕಿದ್ದೀರೋ ಆ ವಿಷಯದ ಕುರಿತು ನಮ್ಮೊಂದಿಗೆ ಒಡನಾಡಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ದಿನ ದೇವರೇ, ನೀವು ನಮ್ಮೊಂದಿಗೆ ಯಾವ ವಿಷಯದ ಕುರಿತು ದೇವರೇ ನಮ್ಮೊಂದಿಗೆ ನಿನ್ನ ಮಾತುಗಳು ಹರಡಲಿಕ್ಕಿದೆಯೋ ಆ ಮಾತುಗಳು ನಮ್ಮ ಜೀವಿತದಲ್ಲಿ ಫಲವಾಗಿ ಮಾರ್ಪಡಲಿ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನೀವು ಮಾತಾಡಿರಿ, ನಾವು ಕೇಳ್ತೇವೆ. ನೀವು ಮಾತಾಡುವಾಗ ನಮ್ಮ ಜೀವಿತವನ್ನು ನೀವು ಬದಲಾಯಿಸಿರಿ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ನಿಜವಾದ ಆರಾಧನೆ, ಒಂದು ಭಕ್ತನು ದೇವರನ್ನ ಹೇಗೆ ಆರಾಧಿಸಬೇಕು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಸತ್ಯವೇದದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. ಒಂದು ಭಕ್ತನು ದೇವರನ್ನು ಹೇಗೆ ಆರಾಧಿಸಬೇಕು, ನಿಜವಾದ ರೀತಿಯಲ್ಲಿ ಹೇಗೆ ಸತ್ಯ ದೇವರನ್ನು ಆರಾಧಿಸಬೇಕು ಅನ್ನೋದನ್ನು ನಾವು ಒಂದೊಂದಾಗಿ ದೇವರ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳೋಣ. ಮೊದಲನೇದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 1-2ನೇ ವಚನನ ನಾವು ಓದಿಕೊಳ್ಳೋದಾದರೆ ಹೀಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದು ಯಾವ್ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಇಲ್ಲಿ ಆರಾಧನೆ ಬಗ್ಗೆ ಅಪೊಸ್ತಲನಾದ ಪೌಲನು ರೋಮ ಪತ್ರಿಕೆಯನ್ನು ಬರೆಯುವಾಗ ಒಂದು ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಏನೆಂಬುದಾಗಿ ಹೇಳೋದಾದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ. ಹಾಗಾದರೆ ಒಂದು ಭಕ್ತನು ದೇವರನ್ನು ಹೇಗೆ ಆರಾಧಿಸಬೇಕಂದ್ರೆ, ತನ್ನ ಜೀವಿತವನ್ನು ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಿಸಿ ಕೊಡುವಂಥದ್ದೇ ಒಂದು ಆರಾಧನೆ ಆಗಿದೆ. ಪ್ರಿಯರೇ, ಆರಾಧನೆಯಲ್ಲಿ ಭಾಗಗಳಿದೆ. ಹಾಡುಗಳನ್ನು ಆಡ್ಬೋದು, ಸ್ತುತಿ ಪದಗಳನ್ನು ಸಲ್ಲಿಸ್ಬೋದು, ಸ್ತೋತ್ರಗಳನ್ನು ಸಲ್ಲಿಸ್ಬೋದು. ಇದೆಲ್ಲವನ್ನು ಮಾಡುವಾಗಲೇ ನಮ್ಮ ಜೀವಿತ ದೇವರಿಗೆ ಸಮರ್ಪಕವಾಗಿದ್ರೇ ನಮ್ಮ ಆರಾಧನೆಯಲ್ಲಿ ದೇವರು ಮೆಚ್ಚುವಂಥದ್ದು, ದೇವರಿಗೆ ಮಹಿಮೆ ಆಗುವಂಥದ್ದು. ಈ ದಿನಗಳಲ್ಲಿ ಅನೇಕ ಆರಾಧಕರು ಇದ್ದಾರೆ, ಅನೇಕರು ಒಳ್ಳೆ ಸಿಂಗರ್ಸ್ ಇದ್ದಾರೆ, ಸಿಂಗರ್ಗಳೆಲ್ಲ ಚೆನ್ನಾಗಿ ಹಾಡಾಡ್ತಾರೆ ಅಂತ ಹೇಳಿ ಆ ಆರಾಧನೆಗಳೆಲ್ಲ ದೇವರಿಗೆ ಮೆಚ್ಚುಗೆ ಆಗಿದೆ ಅಂತ ನಾವು ಹೇಳಲಿಕ್ಕಾಗಲ್ಲ. ದೇವರಿಗೆ ಮೆಚ್ಚುಗೆ ಆದಂಥ ಆರಾಧನೆ ಯಾವುದಂದ್ರೆ, ನಮ್ಮ ದೇಹಗಳನ್ನು ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವಂಥದ್ದೇ ನಾವು ಮಾಡುವಂಥ, ನಾವು ಸಲ್ಲಿಸುವಂಥ ಆರಾಧನೆ ಆಗಿದೆ. ಇದಕ್ಕೆ ಪೌಲ ಹೇಳ್ತಾ ಇದ್ದೇನೆ, ನಿಮ್ಮ ಆರಾಧನೆ ಹೇಗಿರ್ಬೇಕಂದ್ರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಇಡಬೇಕು, ನಂತರ ಮೆಚ್ಚುಗೆಯಾಗಿ ಇಡಬೇಕು, ಆಮೇಲೆ ಸಜೀವವಾಗಿ ಅರ್ಪಿಸಬೇಕು. ಒಂದನೇದಾಗಿ ನಾವು ನೋಡ್ತೇವೆ, ನಮ್ಮ ದೇಹಗಳು, ನಮ್ಮ ದೇಹ ಅನ್ನುವಂಥದ್ದು ದೇವರಿಗೆ ವಾಸ ಮಾಡಲಿಕ್ಕಿರುವಂಥ ಒಂದು ಆಲಯವಾಗಿದೆ. ನಮ್ಮ ದೇಹದಲ್ಲಿ ಆತನು ವಾಸವಾಗಿರ್ತಾನೆ, ನಮ್ಮ ಹೃದಯದಲ್ಲಿ ಆತನು ವಾಸವಾಗಿರ್ತಾನೆ. ಹಾಗಾದರೆ ಪ್ರಿಯರೇ, ನಮ್ಮ ದೇವರು ನಮ್ಮೊಳಗಡೆ ವಾಸ ಮಾಡಲಿಕ್ಕಿರುವಂಥ ನಮ್ಮ ಶರೀರವನ್ನು ನಾವು ದೇವರಿಗಾಗಿ ನಮ್ಮ ಶರೀರವನ್ನು
ಶುದ್ಧವಾಗಿ ನಾವು ಕಾಪಾಡಿಕೊಳ್ಬೇಕು. ಅಲ್ಲಿ ನಿಮ್ಮ ದೇಹಗಳನ್ನು, ಅಂದರೆ ಅದರ ಅರ್ಥ ನಮ್ಮ ಶರೀರ ದೇವರಿಗೆ ಮೀಸಲಾಗಿ ಇರಬೇಕು. ಅಂದರೆ ನಾವು ದೇವರ ವಾಸಸ್ಥಳವೆಂಬುದಾಗಿ ತಿಳಿದು ಬೇರೆ ಯಾವ ವಿಷಯಗಳಲ್ಲಿ ಕೂಡ ಅಶುದ್ಧವಾಗಿ ನಾವು ಮಾರ್ಪಡದೆ ನಮ್ಮ ಮಾತು, ನಮ್ಮ ಕ್ರಿಯೆ, ನಮ್ಮ ನಡತೆ ಎಲ್ಲವೂ ಕೂಡ ದೇವರಿಗಾಗಿ ಮೀಸಲಾಗಿ ಇಡಬೇಕು. ನಾವು ಮೀಸಲಾಗಿ ಇದ್ರೇನೆ ನಾವು ಮಾಡುವಂಥ ಆರಾಧನೆಯಲ್ಲಿ ದೇವರು ಮಹಿಮೆ ಹೊಂದುವಂಥದ್ದಾಗಿದೆ ಪ್ರಿಯರೇ. ಎರಡನೇದಾಗಿ ನೋಡ್ತೇವೆ, ಮೆಚ್ಚುಗೆಯಾಗಿ, ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡೆದುಕೊಳ್ಬೇಕು. ಹಾಗೆ ಇರುವ ಸಜೀವ ಯಜ್ಞವಾಗಿ ನಾವು ಸಮರ್ಪಿಸಿಕೊಡೋದಾದರೆ ಅದೇ ನಮ್ಮ ವಿವೇಕಪೂರ್ವಕವಾದ ಆರಾಧನೆಯಾಗಿ ಮಾರ್ಪಡ್ತಿದೆ. ಹೇಗೆ ಇರಬೇಕು ಎಂಬುದನ್ನು ಅದು 2ನೇ ವಚನ ಹೇಳ್ತಾ ಇದ್ದೇನೆ. ಇಹಲೋಕದ ನಡವಳಿಕೆಯನ್ನು ಬಿಟ್ಟು, ಅಂದರೆ ಲೋಕದ ನಡವಳಿಕೆಯನ್ನು ಬಿಟ್ಟವನ ಆರಾಧನೆಯನ್ನೇ ದೇವರು ಸ್ವೀಕರಿಸೋದು. ಮತ್ತು ನೂತನ ಮನಸ್ಸನ್ನು ಹೊಂದಿಕೊಂಡು, ನೋಡಿ, ನೂತನ ಮನಸ್ಸನ್ನು ನಾವೇನು ಮಾಡಬೇಕಂದ್ರೆ ಹೊಂದಿಕೊಳ್ಬೇಕು. ಒಂದನೇದಾಗಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರ್ದು. ಈ ಲೋಕವನ್ನು ಅನುಸ್ಕರಿಸಿಕೊಂಡು ಈ ಲೋಕದ ಇಚ್ಛೆಗಳನ್ನು, ಈ ಲೋಕದ ಆಸೆಗಳನ್ನು ಪೂರೈಸಿಕೊಂಡು ಯಾರಾದರೂ ದೇವರನ್ನು ಆರಾಧನೆ ಮಾಡಲಿಕ್ಕೆ ಹೋದರೆ ಪ್ರಿಯರೇ, ಆರಾಧನೆ ದೇವರಿಗೆ ಇಷ್ಟವಿಲ್ಲ. ಆರಾಧನೆಯಲ್ಲಿ ದೇವರ ಮಹಿಮೆ ಹೊಂದೋದಿಲ್ಲ. ಆರಾಧನೆ ದೇವರು ತಿರಸ್ಕಾರ ಮಾಡ್ತಾನೆ. ಅದಕ್ಕೆ ಬದಲಾಗಿ ಈ ಲೋಕದ ನಡವಳಿಕೆಯನ್ನು ಅನುಸರಿಸಿದ ಅದನ್ನು ಬಿಟ್ಟು ನೂತನ ಮನಸ್ಸನ್ನು ಹೊಂದಿಕೊಂಡು ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದ, ಮೆಚ್ಚುಗೆಯಾದ, ದೋಷವಿಲ್ಲದು ಯಾವ್ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವವನ ಆರಾಧನೆಯನ್ನು ದೇವರು ಮೆಚ್ಚುತ್ತಾನೆ. ಹಾಗಾದರೆ ಈ ರೀತಿಯಾದ ಆರಾಧನೆಯನ್ನು ಮಾಡಲಿಕ್ಕಾಗಿ ನಿನ್ನನ್ನು ನೀನು ಸಮರ್ಪಿಸಿಕೊಡೋದಾದರೆ ಖಂಡಿತವಾಗಲೂ ನಿನ್ನ ಆರಾಧನೆಯನ್ನು ದೇವರು ಮೆಚ್ಚುವನಾಗಿದ್ದಾನೆ. ಇನ್ನು ಆರಾಧನೆಗೆ ಸಂಬಂಧಪಟ್ಟ ಮತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 84 ಅದರ 2ನೇ ವಚನ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕು ಎಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಯಿತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಇಲ್ಲಿ ಭಕ್ತನಾದವನು ಒಂದು ಪದವನ್ನು ಉಪಯೋಗಿಸೋದನ್ನು ನಾವು ನೋಡ್ತೇವೆ, ನನ್ನ ತನುಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಹಾಗಾದರೆ ಪ್ರಿಯರೇ, ನಮ್ಮ ಶರೀರವು ಪರಿಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಂಡು ಆತನಿಗೆ ಆರಾಧಿಸಬೇಕು. ನಮ್ಮ ಕೈಗಳಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸಬೇಕು. ನಮ್ಮ ಕಣ್ಣುಗಳು, ನಮ್ಮ ಕಾಲುಗಳು, ನಮ್ಮ ತನುಮನಗಳು ಪ್ರತಿಯೊಂದು ಕೂಡ ದೇವರಿಗೆ ಆರಾಧನೆ ಸಲ್ಲಿಸುವಂಥದ್ದಾಗಿ ಮಾರ್ಪಡಬೇಕು. ನೋಡ್ರಿ, ಈ ದಿನಗಳಲ್ಲಿ ಸಭೆಯಲ್ಲಿ ಹೋದಾಗ ಮಾತ್ರ ಆರಾಧನೆ ಮಾಡ್ತಾರೆ. ಮನೆಗಳಲ್ಲಿ ಇರುವಾಗ ದೇವರನ್ನು ಆರಾಧಿಸುವವರು ಇಲ್ಲ. ಸಭೆಯಲ್ಲಿ ಒಟ್ಟಾಗಿ ಸೇರಿ ಬರುವಾಗ ಅಲ್ಲೇಲುಯ ಸ್ತುತಿ ಎಲ್ಲ ಜೋರಾಗಿರ್ತದೆ. ಆದರೆ ಮನೆಯಲ್ಲಿ ವೈಯಕ್ತಿಕವಾಗಿ ದೇವರನ್ನ ಆರಾಧಿಸ್ಲಿಕ್ಕೆ ಆಗ್ತಾ ಇದೆಯಾ? ಮನೆಯಲ್ಲಿ ಕುಂತು ಒಬ್ಬೊಂಟಿಕನಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದೆಯಾ? ಒಬ್ಬೊಂಟಿಕನಾಗಿ ಕೂಡ ನಿನ್ನ ತನುಮನಗಳು ದೇವರಿಗೆ ಹರ್ಷಧ್ವನಿ ಮಾಡ್ತಾ ಇದೆಯಾ? ದೇವರ ಸ್ತುತಿ ಉಪಕಾರಗಳನ್ನು ಸ್ಮರಿಸ್ತಾ ಇದೆಯಾ? ಅದು ನಿಜವಾದ ಆರಾಧನೆ. ಸಭೆಯಲ್ಲಿ ಹೋದಾಗ ಎಲ್ಲರೂ ಆರಾಧನೆ ಮಾಡುವವರೊಂದಿಗೆ ಸೇರಿ ನೀನು ಆರಾಧನೆ ಮಾಡಬಹುದು, ಅವರೊಂದಿಗೆ ಸೇರಿ ಆಡಬಹುದು. ಆದರೆ ವೈಯಕ್ತಿಕವಾಗಿ ನೀನು ದೇವರೊಂದಿಗೆ ಎಷ್ಟು ಸಮಯ ಆತನನ್ನು ಆರಾಧಿಸ್ತಿದೆ, ಎಷ್ಟು ಸಮಯ ನಿನ್ನನ್ನು ದೇವರಿಗೆ ಮೀಸಲಾಗಿ ನೀನು ಇಟ್ಟಿದೆಯಾ, ಮೆಚ್ಚುಗೆಯಾಗಿ ದೇವರ ಸಮ್ಮುಖದಲ್ಲಿ ನಡೆದುಕೊಳ್ತಿದೆಯಾ? ನಿಜವಾದ ಆರಾಧನೆ ಅಂದರೆ ನಮ್ಮನ್ನು ನಾವು ಒಪ್ಪಿಸಿಕೊಡೋದೇ, ನಮ್ಮ ತನುಮನಗಳನ್ನು ಸಂಪೂರ್ಣವಾಗಿ ಆತನ ಕರಗಳಲ್ಲಿ ನಾವು ಬಿಟ್ಟು ಕೊಡುವಂಥದ್ದೇ ನಿಜವಾದ ಆರಾಧನೆ ಆಗಿದೆ ಪ್ರಿಯರೇ. ಹಾಗಾದರೆ ನಿಜವಾದ ಆರಾಧನೆಯನ್ನು ನಾವು ಮಾಡುವವರಾಗಿರೋಣ. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾರೆ, ನನ್ನ ತನುಮನಗಳು ಆತನನ್ನೇ ಹರ್ಷಧ್ವನಿ ಮಾಡ್ತಾ ಇದ್ದಾರೆ. ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿದೆ. ಯಾಕೆಂದರೆ ನನ್ನ ರಕ್ಷಕನಾಗಿರುವ ದೇವರನ್ನು ಕೊಂಡಾಡಲಿಕ್ಕಾಗಿ. ಹಾಗಾದರೆ ಪ್ರಿಯರೇ, ನಾವು ನೋಡಬಹುದು ನಮ್ಮ ತನುಮನಗಳು ಯಾವಾಗಲೂ ದೇವರನ್ನು ಸ್ತುತಿಸುವಂಥದ್ದಾಗಿರಬೇಕು, ದೇವರನ್ನ ಮಹಿಮೆ ಪಡಿಸುವಂಥದ್ದಾಗಿರಬೇಕು. ಆಗಿದ್ರೇನೆ ದೇವರನ್ನು ನಾವು ಘನಪಡಿಸಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಮತ್ತೆ ನಾವು ನೋಡ್ಬೋದು, ಪ್ರಭುವಾದ ಯೇಸು ಕ್ರಿಸ್ತನು ಆರಾಧನೆ ಬಗ್ಗೆ ತನ್ನ ಮಾತುಗಳ ಮೂಲಕವಾಗಿ ಸತ್ಯವೇದದಲ್ಲಿ ಬರೆಸಿರೋದನ್ನು ನಾವು ನೋಡ್ತೀವಿ. ಯೋಹಾನನು ಬರೆದ ಸುವಾರ್ತೆ ಅದರ 4ನೇ ಅಧ್ಯಾಯದಲ್ಲಿ ಸಮರಿಯ ಸ್ತ್ರೀಯೊಂದಿಗೆ ಮಾತಾಡುವಾಗ ಆರಾಧನೆ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟಿರೋದನ್ನು ನಾವು ನೋಡ್ತೇವೆ. ಅದರ 23ನೇ ವಚನ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಸತ್ಯ ಭಾವದಿಂದ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ನೋಡ್ರಿ, ಅದರ 24ನೇ ವಚನದಲ್ಲಿ ಕ್ಲಿಯರ್ ಆಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹಾಗಾದರೆ ಸತ್ಯವನ್ನು ಅನುಸರಿಸದೇ ಇರುವವನು ಮಾಡುವ ಆರಾಧನೆ ದೇವರಿಗೆ ಇಷ್ಟ ಇಲ್ಲ. ಆತ್ಮಿಕನಾಗಿ ಜೀವಿಸದೆ ಲೋಕಪರವಾಗಿ ಲೋಕದ ಇಚ್ಛೆಗಳಿಗೆ ಸಂಬಂಧಪಟ್ಟಿದ್ದಲ್ಲಿ ಜೀವಿಸಿಕೊಂಡು ಲೋಕದ ಆಸೆಗಳಿಗೆ, ಲೋಕದ ಮೋಹಗಳಿಗೆ ಬಿದ್ದು ಲೋಕದ ಎಲ್ಲ ಕಾರ್ಯಗಳನ್ನು ತನ್ನ ಜೀವಿತದಲ್ಲಿ ನೆರವೇರಿಸಿಕೊಂಡು ಮಾಡುವವನ ಆರಾಧನೆ ದೇವರು ಮೆಚ್ಚುವುದಿಲ್ಲ. ದೇವರು ಮೆಚ್ಚುವಂಥದ್ದು ಆತ್ಮಿಕನಾಗಿ ಜೀವಿಸಿ ಆತ್ಮನಲ್ಲಿ ನಡೆಸಿಕೊಂಡು
ಆತ್ಮನ ಮೂಲಕವಾಗಿ ಸತ್ಯದಲ್ಲಿ ಜೀವಿಸಿ ಸತ್ಯಕ್ಕೆ ಆತನ ಮನಸ್ಸನ್ನು ಬಿಟ್ಟುಕೊಟ್ಟು ಯಾರೆಲ್ಲ ದೇವರನ್ನು ಆರಾಧಿಸ್ತಾರೋ ಅವರ ಆರಾಧನೆಯನ್ನು ದೇವರು ಮೆಚ್ಚುತ್ತಾನೆ. ಏಕೆಂದರೆ ಸ್ವತಃ ಯೇಸು ಸ್ವಾಮಿ ಹೇಳ್ತಿದ್ರೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಸತ್ಯ ಅನುಸರಿಸಿದವನು, ಸತ್ಯಕ್ಕೆ ಮನಸ್ಸನ್ನು ಕೊಡದವನು, ಸತ್ಯದ ಪ್ರಕಾರ ಜೀವಿಸದೇ ಇರುವವನು ಅಥವಾ ಸತ್ಯ ವಾಕ್ಯವಾಗಿರುವ ವಾಕ್ಯದ ಪ್ರಕಾರ ನಡೆಯಲಿಕ್ಕೆ ಸಾಧ್ಯವಾಗದೇ ಇರುವವನ ಆರಾಧನೆ ಅದು ಆರಾಧನೆ ಅಲ್ಲ. ನಿಜವಾದ ಆರಾಧನೆ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ದೇವರಿಗೆ ಒಪ್ಪಿಸಿಕೊಡುವಂಥದ್ದು, ಅಂದರೆ ಮೀಸಲಾಗಿ ಮೆಚ್ಚುಗೆಯಾಗಿ ದೇವರಿಗೆ ಸಮರ್ಪಿಸಿಕೊಡೋದು. ಎರಡನೇದಾಗಿ ತನು ಮನಗಳ ಮೂಲಕ ದೇವರನ್ನ ಸ್ತುತಿ ಮಾಡುವಂಥದ್ದು. ಮೂರನೇದಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂಥದ್ದು. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಈ ರೀತಿಯಾದ ಆರಾಧನೆಗಾಗಿ ನಮ್ಮನ್ನು ಸಮರ್ಪಿಸಿಕೊಡೋಣ. ಆಡುಗಾರರು ಹಿಂದೆ ಹೋಗಿ ಆರಾಧಿಸಲಿರುವಂಥದ್ದಲ್ಲ ಆರಾಧನೆ. ಆಡುಗಾರರು ಮಧುರವಾದ ಹಾಡುಗಳನ್ನು ಬಿಟ್ಟಿದ್ದಾರೆ ಎಂಬುದಾಗಿ ಹೇಳಿಕೊಂಡು ಅವರ ಹಿಂಬಾಲಕರಾಗಿ ಆರಾಧಿಸಲಿಕ್ಕಿರುವಂಥದ್ದಲ್ಲ ಆರಾಧನೆ. ಮತ್ತೆ ಸಭೆಯಲ್ಲಿ ಬಂದು ಎಲ್ಲರ ಜೊತೆ ಸೇರಿ 4 ಮಾತುಗಳೆಲ್ಲ ಮೂಲಕ ಹಾಡುಗಳನ್ನು ಆಡಿ ಆರಾಧಿಸುವಂಥದ್ದಲ್ಲ ಆರಾಧನೆ. ವೈಯಕ್ತಿಕವಾಗಿ ನಿನ್ನ ಶರೀರವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ನೀನು ಸಮರ್ಪಿಸಿ ಸಜೀವ ಯಜ್ಞವಾಗಿ ಸಮರ್ಪಿಸೋದಾದರೆ ಅದೇ ನಿನ್ನ ವಿವೇಕಪೂರ್ವಕವಾದ ಆರಾಧನೆ. ನಿನ್ನ ತನು ಮನಗಳು ವೈಯಕ್ತಿಕವಾಗಿ ಮನೆಯಲ್ಲಿರುವಾಗಲೂ, ಕೆಲಸದಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ ನೀನು ದೇವರನ್ನು ಸ್ತುತಿಸೋದಾದರೆ, ದೇವರನ್ನು ನಿನ್ನ ತನು ಮನಗಳ ಮೂಲಕ ಕೊಂಡಾಡೋದಾದರೆ ಅದು ನಿಜವಾದ ಆರಾಧನೆ. ಮೂರನೇದಾಗಿ ಆತ್ಮೀಯ ರೀತಿಯಲ್ಲಿ, ಅಂದರೆ ಆತ್ಮಿಕನಾಗಿ ಜೀವಿಸಿ ಆತ್ಮನಿಂದ ನಡೆಸಿಕೊಂಡು ಆತ್ಮನಿಂದ ಎಲ್ಲ ವಿಷಯಗಳನ್ನು ವಿವೇಚಿಸಿ ತಿಳುಕೊಂಡು ಸತ್ಯದಲ್ಲಿ ನನ್ನ ಜೀವಿತವನ್ನು ಕಟ್ಟಿಕೊಂಡು ಸತ್ಯ ವಾಕ್ಯವಾಗಿರುವಂಥ ದೇವರ ವಾಕ್ಯ ನಿನ್ನ ಮನಸ್ಸನ್ನು ಬಿಟ್ಟುಕೊಟ್ಟು ಮಾಡುವಂಥ ಆರಾಧನೆ ಇದೆಯಲ್ಲ, ಅದೇ ನಿಜವಾದ ಆರಾಧನೆ. ಹಾಗಾದರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಒಪ್ಪಿಸಿಕೊಡೋಣ, ನಿಜವಾದ ಆರಾಧನೆ ಕಡೆಗೆ ನಾವು ಬರೋಣ. ನಿಜವಾದ ಆರಾಧನೆ ಒಂದು ಭಕ್ತನು ಹೇಗೆ ಮಾಡಬೇಕಂದ್ರೆ ತನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಿ ಕೊಡಬೇಕು. ಎರಡನೇದಾಗಿ ತನ್ನ ತನುಮನಗಳ ಮೂಲಕ ಆತನನ್ನು ಸ್ತುತಿಸಬೇಕು. ಮೂರನೇದಾಗಿ ಸತ್ಯದಲ್ಲಿ ಅನುಸರಿಸಿ ಜೀವಿತವನ್ನು ಸತ್ಯಕ್ಕೆ ಒಪ್ಪಿಸಿಕೊಟ್ಟು ಆತನನ್ನು ಆರಾಧಿಸಬೇಕು. ಆ ರೀತಿಯಾದ ಆರಾಧನೆಯನ್ನು ದೇವರು ಮೆಚ್ಚುವನಾಗಿದ್ದಾನೆ. ಹಾಗೆ ಆರಾಧಿಸಲಿಕ್ಕೆ ದೇವರು ನಿಮಗೆ ಕೃಪೆ ಕೊಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ನಿಜವಾದ ಆರಾಧನೆ ಕಡೆಗೆ ನಮ್ಮನ್ನು ನಡೆಸಿರಿ ಅಪ್ಪ. ನಿಜವಾಗಿ ಆರಾಧಿಸಬೇಕಾದ ಒಂದು ಭಕ್ತನ ಗುಣಲಕ್ಷಣಗಳು ಹೇಗಿರಬೇಕು ಅನ್ನೋದನ್ನು ನಾವು ಸತ್ಯವೇದದ ಮೂಲಕ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ, ನಿನಗೆ ಮೀಸಲಾಗಿ ನಿನಗೆ ಮೆಚ್ಚುಗೆಯಾಗಿ ತನ್ನ ಶರೀರವನ್ನು ಸಮರ್ಪಿಸಿಕೊಂಡು ಸಜೀವ ಯಜ್ಞವಾಗಿ ಅರ್ಪಿಸಬೇಕೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಕಾಣ್ತೇವಲ್ಲ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಇರಬೇಕೆಂಬುದಾಗಿ ನಾವು ಕಾಣ್ತೇವಲ್ಲ ಸ್ವಾಮಿ. ಅದೇ ಪ್ರಕಾರ ತನು ಮನಗಳ ಮೂಲಕ ಪರಿಪೂರ್ಣವಾಗಿ ನಿನ್ನನ್ನು ಆರಾಧಿಸಬೇಕು ಸ್ವಾಮಿ. ಸತ್ಯಕ್ಕೆ ದೇವರೇ ತಕ್ಕ ಹಾಗೆ ಆತ್ಮೀಯ ರೀತಿಯಲ್ಲಿ ಆರಾಧಿಸಬೇಕೆಂಬುದಾಗಿ ನೀನೇ ನಿನ್ನ ಮಾತುಗಳ ಮೂಲಕ ಹೇಳಿದೆಯಲ್ಲ ಪ್ರಭು. ಆ ರೀತಿಯಾದ ಆರಾಧನೆಯನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಸಲ್ಲಿಸುವ ಹಾಗೆ ನೀವು ನಮ್ಮನ್ನು ಉಪಯೋಗಿಸಿಕೊಳ್ಳಿರಿ. ನಿಜವಾದ ಆರಾಧನೆ ಏನೆಂಬುದಾಗಿ ಇನ್ನೂ ಕೂಡ ವಾಕ್ಯದ ಮೂಲಕ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿರಿ ದೇವರೇ. ಭಾನುವಾರ ದಿನದಲ್ಲಿ ಸೇರಿ ಬಂದು ಸಭೆಯೊಂದಿಗೆ ಸೇರಿ ಮುಗಿಯುವಂಥದ್ದಲ್ಲ ಆರಾಧನೆ. ಭಾನುವಾರ ದಿನದಲ್ಲಿ 4-5 ಹಾಡುಗಳನ್ನು ಆಡಿ ಮುಗಿಸುವಂಥದ್ದಲ್ಲ ಆರಾಧನೆ. ಆರಾಧನೆ ಅಂದರೆ ನನ್ನ ಜೀವಿತವೇ ಆಗಿರಬೇಕು. ಆರಾಧನೆ ಅಂದರೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ನಮ್ಮನ್ನು ಸಜೀವವಾಗಿ ಅರ್ಪಿಸುವಂಥದ್ದೇ ಆಗಿರಬೇಕೆಂಬುದಾಗಿ ಪರಿಪೂರ್ಣವಾಗಿ ತಿಳಿದುಕೊಂಡು ಅದಕ್ಕೆ ದೇವರೇ ನಮ್ಮನ್ನು ಒಪ್ಪಿಸಲಿಕ್ಕೆ ಕೃಪೆ ಕೊಡು. ನಾವು ವಾಕ್ಯವನ್ನು ಅನುಸರಿಸಿ ಸತ್ಯದಲ್ಲಿ ಜೀವಿಸೋದಾದರೆ, ಆತ್ಮನಿಂದ ನಡೆಸಲ್ಪಡೋದಾದರೆ ಅದೇ ನಿಜವಾದ ಆರಾಧನೆ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವ ಹಾಗೆ ನೀನು ಮತ್ತಷ್ಟು ನಮ್ಮನ್ನು ಬಲಪಡಿಸು ಸ್ವಾಮಿ. ಕೇಳಿದ ನಿನ್ನ ಮಕ್ಕಳು ನಿಜವಾದ ಆರಾಧನೆ ದೇವರೇ ನಿನಗೆ ಸಲ್ಲಿಸುವ ಹಾಗೆ ಕೃಪೆ ಕೊಡು. ತಮ್ಮನ್ನು ತಾವು ಪಾಪಕ್ಕಲ್ಲ ಸ್ವಾಮಿ, ನಿನ್ನ ದೇವರೇ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ಕಾಪಾಡಿಕೊಂಡು ಪಾಪದಿಂದ ದೇವರೇ ಬೇರ್ಪಟ್ಟು ಪಾಪಕ್ಕೆ ಹೋಗದ ಹಾಗೆ ಮಾತುಗಳು, ಕ್ರಿಯೆಗಳು, ತಮ್ಮ ತನುಮನಗಳು ಯಾವುದು ಕೂಡ ದೋಷಕ್ಕೆ ಸಿಕ್ಕಿಕೊಳ್ಳದಾಗೆ ಪರಿಪೂರ್ಣವಾಗಿ ನಿನ್ನಿಂದ ಶುದ್ಧೀಕರಿಸಲ್ಪಟ್ಟು ನಿನಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ದೇವರ ಚಿತ್ತಾನುಸಾರವಾಗಿ ದೋಷವಿಲ್ಲದೆ ನಡೆದುಕೊಂಡು ನಿನ್ನನ್ನು ಆರಾಧಿಸುವ ಹಾಗೆ ಬೇಕಾದ ಕೃಪೆ ಕೊಡು. ನೀನು ನಡೆಸು. ನಿಜವಾದ ಆರಾಧನೆ ಕಡೆಗೆ ನಮ್ಮನ್ನು ನಡೆಸುವಂತೆ ನಿನ್ನ ಕೃಪೆಗಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಿಜವಾದ ಆರಾಧನೆಯನ್ನು ದೇವರಿಂದ ಮತ್ತಷ್ಟು ಕಲಿತುಕೊಂಡು ನಿಜವಾದ ಆರಾಧನೆ ಕಡೆಗೆ ನಮ್ಮನ್ನು ನಾವು ಸಮರ್ಪಿಸಿಕೊಡೋಣ. ಖಂಡಿತವಾಗ್ಲೂ ದೇವರು ನಿಮ್ಮನ್ನು ಆ ರೀತಿಯಾಗಿ ನಡೆಸುವನಾಗಿದ್ದಾನೆ. ಮತ್ತೆ ನೀವು ಕೇಳಿದಾಗೆ ಅನೇಕರು ಕೂಡ ಈ ವಾಕ್ಯಗಳನ್ನು ಕೇಳುವಾಗ ಅನೇಕರಿಗೆ ಅದನ್ನು ಕಳಿಸಿಕೊಡಿರಿ. ಅವರು ಕೂಡ ಕೇಳಿ ದೇವರಲ್ಲಿ ನಿಜವಾದ ಆರಾಧನೆ ಮಾಡಲಿಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳಿ. ನಿಮಗೆ ಗೊತ್ತಿರೋ
ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಕಳಿಸಿಕೊಡಿ. ಅವರಿಗೂ ಕೇಳುವ ಹಾಗೆ ನೀವು ಅವರನ್ನು ಪ್ರೋತ್ಸಾಹ ಮಾಡಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮದು ಪ್ರತಿದಿನ ಸಂಜೆ 7:15 8:15 ಗಂಟೆ ನಡೆಯುವಂಥ ಮೀಟಿಂಗ್ಗೆ ನೀವು ಜಾಯ್ನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವ ನಂಬರ್ ವಾಟ್ಸಪ್ ನಂಬರ್ ಆಗಿದೆ. ಅದರಲ್ಲಿ ಲಿಂಕನ್ನು ನೀವು ಕೇಳಿಕೊಳ್ಳೋದಾದರೆ ಅದರಲ್ಲಿ ನಿಮಗೆ ಲಿಂಕನ್ನು ನಾವು ಕಳಿಸಿಕೊಡ್ತೇವೆ. ನಮ್ಮ ಪ್ರತಿದಿನದ ಆ ಪ್ರಾರ್ಥನೆ ಕೂಟಕ್ಕೆ ನೀವು ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ನಿಮಗೋಸ್ಕರ ಒಂದು ಪ್ರಾರ್ಥನಾ ತಂಡ ಪ್ರಾರ್ಥನೆ ಮಾಡಲಿಕ್ಕಾಗಿ ಸಿದ್ಧವಾಗಿದೆ. ಅದೇ ಪ್ರಕಾರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರಿಗೆ ನೀವು ಸಂಪರ್ಕ ಮಾಡೋದಾದರೆ ವಾಟ್ಸಪ್ ಮೂಲಕ ಆಗಿರ್ಬೋದು, ಕರೆಯ ಮೂಲಕವಾಗಿರ್ಬೋದು, ನೀವು ಸಂಪರ್ಕ ಮಾಡೋದಾದರೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನೀವು ತಿಳಿಸೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ನಿಮ್ಮ ಪ್ರಾರ್ಥನೆ ಮನವಿ ಏನೇ ಆಗಿರ್ಬೋದು ಅದನ್ನು ನೀವು ಕಾಲ್ ಮಾಡಾಗಿ ತಿಳಿಸ್ಬೋದು. ಒಂದು ವೇಳೆ ಮೆಸೇಜ್ ಮಾಡೋದಾದರೆ ಮೆಸೇಜ್ ಮಾಡಿ ತಿಳಿಸ್ಬೋದು. ನಾವು ನಿಮಗೋಸ್ಕರ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡ್ತೇವೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರತಿದಿನ ದೇವರ ವಾಕ್ಯನ ಕೇಳಿರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಆಮೇನ್. ಪ್ರೈಸ್ ದಿ ಲಾರ್ಡ್.